ಮಾನವ ಇತಿಹಾಸವು ಅನೇಕ ಸೃಜನಶೀಲತೆ, ಶ್ರಮ, ಭಕ್ತಿ ಹಾಗೂ ವಿಜ್ಞಾನ ಚತುರತೆಯ ಸನ್ನಿವೇಶಗಳ ಸಮುಚ್ಚಯವಾಗಿದೆ. ಜಗತ್ತಿನಲ್ಲಿ ನಿರ್ಮಿಸಲಾದ ಕೆಲವು ರಚನೆಗಳು ಕೇವಲ ಕಲ್ಲು, ಸಿಮೆಂಟು ಅಥವಾ ಮರದಿಂದ ಮಾಡಿದ ಕಟ್ಟಡಗಳಲ್ಲ. ಅವುಗಳಲ್ಲಿ ಮಾನವನ ಕನಸು, ಸಂಸ್ಕೃತಿ ಮತ್ತು ಆ ಕಾಲದ ಚಿಹ್ನೆಗಳು ಅಡಕವಾಗಿವೆ. ಅಂಥ ಚಿರಂತನ ಹಾಗೂ ವೈಭವಶಾಲಿ ರಚನೆಗಳ ಪೈಕಿ ಇಡೀ ಜಗತ್ತಿನಲ್ಲಿ ಮತದಾನ ಮತ್ತು ಸಾಂಸ್ಕೃತಿಕ ಮೌಲ್ಯಗಳ ಆಧಾರದಲ್ಲಿ ಆಯ್ಕೆ ಆಗಿರುವ ಹೊಸ ಜಗತ್ತಿನ 7 ಅದ್ಭುತಗಳು ಮಾನವ ನವೀನತೆಯ ಶ್ರೇಷ್ಠ ಉದ್ದೇಶವನ್ನು ಪ್ರತಿಬಿಂಬಿಸುತ್ತವೆ. ಹೊಸ ಜಗತ್ತಿನ 7 ಅದ್ಭುತಗಳಲ್ಲಿ ಒಂದಾದ ಚೀನಾದ ಮಹಾಗೋಡೆ. ಚೀನಾದ ಮಹಾಗೋಡೆಯು ಭೂಮಿಯ ಮೇಲಿರುವ ಅತ್ಯಂತ ಉದ್ದವಾದ ಮನುಷ್ಯನ ನಿರ್ಮಿತ ಸಂಕೀರ್ಣವಾಗಿದೆ. ಸುಮಾರು 21,196 ಕಿಲೋಮೀಟರ್ ಉದ್ದ ಇರುವ ಈ ಗೋಡೆ ಪಶ್ಚಿಮ ಚೀನಾದ ಗೋಬಿ ಮರುಭೂಮಿಯಿಂದ ಪೂರ್ವದ ಬುಹೈ ಸಮುದ್ರದ ತೀರದವರೆಗೂ ಹರಡಿದೆ. ಇದರ ನಿರ್ಮಾಣ ಶತಮಾನಗಳಿಂದ ನಡೆದದ್ದು. ಬಹುತೇಕ ಚೀನ್ ವಂಶದ ಕಾಲದಿಂದ ಮೊದಲು ಪ್ರಾರಂಭವಾಗಿ ಮಿಂಗ್ ವಂಶದ ಕಾಲದಲ್ಲಿ ಬಹುತೇಕ ಸಂಪೂರ್ಣಗೊಂಡಿತು. ಈ ಗೋಡೆಯ ಪ್ರಾರಂಭವನ್ನು ಕ್ರಿಸ್ತಪೂರ್ವ 7ನೇ ಶತಮಾನಕ್ಕೆ ಸೇರಿಸಿದರೂ ಮಹತ್ವಪೂರ್ಣ ಚೀನ್ ವಂಶದ ಸಾಮ್ರಾಟ್ ಕಿನ್ ಶಿ ಹುಂಗ್ ತನ್ನ ಶಕ್ತಿಯನ್ನು ಸಮರ್ಪಿಸಿ ವಿಭಿನ್ನ ಪ್ರಾಂತ್ಯಗಳ ಗೋಡೆಗಳನ್ನು ಏಕೀಕರಿಸಿದನು. ಅದ್ಭುತಗಳಲ್ಲೊಂದಾದ ಪೆಟ್ರಾ ನಗರ. ಜೋರ್ಡನ್ ದೇಶದಲ್ಲಿರುವ ಪೆಟ್ರಾ ಒಂದು ರಹಸ್ಯಮಯ ಶಿಲಾ ನಗರ. ಕೆಂಪು ಬಂಡೆಗಳಲ್ಲಿ ಕೆತ್ತಲಾದ ಈ ಪುರಾತನ ನಗರವು ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿ ನಬೆಟಿಯನ್ ನಾಗರಿಕತೆಯ ವ್ಯಾಪಾರ ಕೇಂದ್ರವಾಗಿತ್ತು. ಈ ನಗರವು ಕೇವಲ ವಾಸ್ತುಶಿಲ್ಪದ ಅದ್ಭುತವಲ್ಲ, ನೀರಿನ ವ್ಯವಸ್ಥೆ ಮತ್ತು ತಾಪಮಾನ ನಿಯಂತ್ರಣದ ತಂತ್ರಜ್ಞಾನದ ನಿದರ್ಶನವಾಗಿದೆ. ಪೆಟ್ರಾ ನಗರದ ಪ್ರವೇಶ ದಾರಿ ಸಿಕ್ ಒಂದು ನೈಸರ್ಗಿಕ ಬಂಡೆಯ ಮಧ್ಯದ ಬಿರುಕು ಮಾರ್ಗವಾಗಿದೆ. ಅದು ಸುಮಾರು 1.2 ಕಿಲೋಮೀಟರ್ ಉದ್ದವಿದೆ. ಈ ದಾರಿಯಲ್ಲಿ ಸಾಗಿದ ಮೇಲೆ ಮೊದಲನೆಯಾಗಿ ಕಂಡುಬರೋ ಅಂಶವೇ ಆಲ್ ಖಜ್ನೆ. ಇದು ನಿಖರವಾದ ಶಿಲ್ಪಶಾಸ್ತ್ರದ ಮೂಲಕ ಬಂಡೆಯಲ್ಲಿ ಕೆತ್ತಲ್ಪಟ್ಟ ಮಹತ್ವದ ರಚನೆ. ಕ್ರಿಸ್ತ ರಿಡಿಮರ್ ಪ್ರತಿಮೆ ಬ್ರೆಜಿಲ್ನ ಇತಿಹಾಸದಲ್ಲಿ ಮಾತ್ರವಲ್ಲದೆ ಆಧುನಿಕ ವಿಶ್ವದ ಶಾಂತಿಯ ಸಂದೇಶವನ್ನು ಹೊತ್ತಿರುವ ಅತಿ ಪ್ರಮುಖ ಪ್ರತಿಮೆ. 1920ರ ದಶಕದಲ್ಲಿ ಬ್ರೆಜಿಲಿಯಂ ಕ್ಯಾಥೋಲಿಕ್ ಸಂಘಟನೆಗಳು ಈ ಪ್ರತಿಮೆಯ ಕಲ್ಪನೆಯೊಡನೆ ಸರ್ಕಾರಕ್ಕೆ ಪ್ರಸ್ತಾವನೆ ನೀಡಿದವು. ಇವು ಆ ಸಮಯದಲ್ಲಿ ರಾಷ್ಟ್ರದ ಧರ್ಮೀಯ ಹಾಗೂ ರಾಜಕೀಯ ಏಕತೆಯನ್ನು ಪ್ರತಿನಿಧಿಸಬೇಕಾದ ಅವಶ್ಯಕತೆಯ ಪ್ರೇರಣೆಯಿಂದಾಗಿ ಆರಂಭವಾಯಿತು. ನಿರ್ಮಾಣ ಕಾರ್ಯ 1922ರಲ್ಲಿ ಪ್ರಾರಂಭವಾಯಿತು ಮತ್ತು 1931ರಲ್ಲಿ ಕೊನೆಗೊಂಡಿತು. ಪ್ರತಿಮೆ ನಿರ್ಮಾಣದ ತಂತ್ರಜ್ಞರಾದ ಪಾಲ್ ಲಂಡೋಸ್ಕಿ ಮತ್ತು ಬಾಷ್ ಡಾ ಸಿಲ್ವಾ ಈ ಕಾರ್ಯದ ನಾಯಕರು. ಇಡೀ ಪ್ರತಿಮೆ ರೈನ್ಫೋರ್ಸ್ ಮಾಡಿದ ಕಾಂಕ್ರೀಟ್ ಮತ್ತು ಸೋಪ್ ಸ್ಟೋನ್ ಬಳಸಿ ನಿರ್ಮಿಸಲಾಯಿತು. ಈ ಪ್ರತಿಮೆಯಲ್ಲಿ ಯೇಸು ಕ್ರಿಸ್ತನ ಕೈಗಳನ್ನು ಚಾಚಿ ನಿಂತಿರುವ ದೃಷ್ಟಿಕೋನವು ವಿಶ್ವಕ್ಕೆ ಶಾಂತಿ, ಪ್ರೀತಿ ಮತ್ತು ಭ್ರಾತೃತ್ವದ ಸಂದೇಶವನ್ನು ನೀಡುತ್ತದೆ. ಇದು ಕ್ರಿಸ್ತ ಧರ್ಮೀಯ ದೃಷ್ಟಿಕೋನದಲ್ಲಿ ದೇವರ ಮರಣದ ನಂತರ ರಕ್ಷಣೆಯ ಸಂಕೇತವೂ ಹೌದು. ತಾಜ್ ಮಹಲ್ ಒಂದು ಪ್ರೇಮದ ಸಂಕೇತವಾಗಿದೆ. ಮೊಘಲ್ ಚಕ್ರವರ್ತಿ ಶಾಜಹಾನ್ ತನ್ನ ಪ್ರೀತಿಯ ಪತ್ನಿ ಮುಮ್ತಾಜ್ ಮಹಲ್ ಅವರ ಸ್ಮರಣಾರ್ಥವಾಗಿ ಈ ಶಿಲಾ ಸ್ಮಾರಕವನ್ನು ನಿರ್ಮಿಸಿದರು. ಶಹಜಹಾನ್ ಅವರು ಇಡೀ ವಿಶ್ವದ ಅತ್ಯಂತ ಸುಂದರ ಸ್ಮಾರಕವನ್ನು ನಿರ್ಮಿಸಲು ನಿರ್ಧಾರ ತೆಗೆದುಕೊಂಡರು. ತಾಜ್ ಮಹಲ್ ಸಂಪೂರ್ಣವಾಗಿ ಬಿಳಿ ಮಾರ್ಬಲ್ ಕಲ್ಲಿನಿಂದ ನಿರ್ಮಿಸಲ್ಪಟ್ಟಿದೆ. ಅದರ ಪ್ರಮುಖ ಗುಂಬಾಜು 35 ಮೀಟರ್ ಎತ್ತರದಲ್ಲಿದೆ. 4 ಕೋಣೆಗಳಲ್ಲಿ ಮಿನಾರೆಟ್ಗಳು, ಒಳಗೆ ಸುಂದರ ನೋಟ. ಒಳಭಾಗದಲ್ಲಿರುವ ಮುಮ್ತಾಜ್ ಮಹಲ್ ಮತ್ತು ಶಾಜಹಾನ್ನ ಸಮಾಧಿಗಳು ಕುಂದದ ಕಾವ್ಯವನ್ನೇ ಹೋಲುತ್ತವೆ. ಇದು ಸಂಭ್ರಮದಿಂದ ನಿರ್ಮಿತ ಗಣಿತಪೂರ್ಣ ಸಮತೋಲನದ ಮಾದರಿ. ತೋಟಗಳು, ನೀರಿನ ಹರಿವು, 4 ದಿಕ್ಕುಗಳಲ್ಲಿ ಸಮಚಕ್ರ ವಿನ್ಯಾಸ ಇದು ವಾಸ್ತುಶಾಸ್ತ್ರದ ಪ್ರತಿಬಿಂಬಿಸುತ್ತವೆ. ತಾಜ್ ಮಹಲ್ ಈಗ ಭಾರತದ ಕಿರೀಟ ಎಂದೇ ಪರಿಗಣಿಸಲಾಗುತ್ತಿದೆ. ಮಾಚು ಪಿಚು ಎಂದರೆ ಹಳೆಯ ಪರ್ವತ ಎಂಬ ಅರ್ಥ. ಇದು ಪ್ರಾಚೀನ ಇಂಕಾ ನಾಗರಿಕತೆಯ ಶ್ರೇಷ್ಠ ರಚನೆಯಾಗಿದ್ದು 15ನೇ ಶತಮಾನದಲ್ಲಿ ಪಚಾಕುತಿ ಇಂಕಾ ಎಂಬ ರಾಜನ ಕಾಲದಲ್ಲಿ ನಿರ್ಮಿಸಲಾಯಿತು. ಇದನ್ನು ಬಹುಶಃ ಧಾರ್ಮಿಕ ಕೇಂದ್ರ ಅಥವಾ ಅರಮನೆಯಾಗಿರಬಹುದು ಎಂಬ ಊಹೆ ಇದೆ. ಇದು ಪಶ್ಚಿಮ ಜಗತ್ತಿನಲ್ಲಿ
ಅಪರಿಚಿತವಾಗಿಯೇ ಇದ್ದುಕೊಂಡಿದ್ದು 1911ರಲ್ಲಿ ಅಮೆರಿಕದ ಪುರಾತತ್ವ ವಿಜ್ಞಾನಿ ಹೆರಮ್ ಎಂಬವರು ಈ ನಗರವನ್ನು ಪುನಃ ಪತ್ತೆ ಹಚ್ಚಿದರು. ಈ ಪತ್ತೆಯು ಇಡೀ ಜಗತ್ತನ್ನೇ ಅಚ್ಚರಿಗೊಳಿಸಿತು. ಚಿಚನ್ ಇಟ್ಜಾ ಇದು ಕ್ರಿಸ್ತಪೂರ್ವ 600ರಿಂದ ಕ್ರಿಸ್ತಶಕ 1200ವರೆಗೂ ಮಾಯಾ ನಾಗರಿಕತೆಯ ರಾಜಧಾನಿಯಂತೆ ಬೆಳೆಯಿತು. ಇದು ಆ ಕಾಲದ ಧರ್ಮ, ಜ್ಯೋತಿಷ್ಯ, ಗಣಿತ ಹಾಗೂ ರಾಜಕೀಯ ವಿದ್ಯೆಗಳ ಕೇಂದ್ರವಾಗಿತ್ತು. ಇಲ್ಲಿರುವ ಕುಕಲಾಲ್ಖಾನ್ ಪಿರಮಿಡ್ 24 ಮೀಟರ್ ಎತ್ತರದ 4 ಮುಖಗಳ ಪಿರಮಿಡ್ ಆಗಿದ್ದು ಪ್ರತಿ ಮುಖದಲ್ಲಿ 91 ಮೆಟ್ಟಿಲುಗಳಿವೆ. ಈ 4 ಮುಖಗಳ ಜೊತೆಗೆ ಉದ್ದಪಾದಿ ಸೇರಿದರೆ ಒಟ್ಟು 365 ಮೆಟ್ಟಿಲುಗಳಿವೆ. ಇದು ವರ್ಷದಲ್ಲಿ ದಿನಗಳ ಸಂಖ್ಯೆಗೆ ಸಮಾನವಾಗಿದೆ. ಚಿಚನ್ ಇಟ್ಜಾ ಸ್ಥಳವು ಜ್ಯೋತಿಷ್ಯ ಮತ್ತು ಕಾಲ ಗಣನೆಯ ದೃಷ್ಟಿಕೋನದಿಂದ ಅತ್ಯಂತ ಉನ್ನತ ಮಟ್ಟದ ವಿನ್ಯಾಸ ಹೊಂದಿದೆ. ಸೂರ್ಯ ಸಮಪಾತದ ದಿನಗಳಲ್ಲಿ ಈ ಪಿರಮಿಡ್ನ ಮಧ್ಯ ಬೇಲೆ ಹಾವಿನ ಶಿಲ್ಪದ ನೆರಳು ಹಾದು ಬರುವಂತೆ ವಿನ್ಯಾಸ ಮಾಡಲಾಗಿದೆ. ಇದು ಕುಕಲಾಲ್ಖಾನ್ ದೇವನ ಪ್ರತ್ಯಕ್ಷತೆಯ ಸಂಕೇತ. ಕೊಲೋಸಿಯಂ ಅನ್ನು ರೋಮನ್ ಚಕ್ರವರ್ತಿ ವೆಸ್ಪಿಯಸಿಯನ್ ಮತ್ತು ಆತನ ಮಗ ಟೈಟಸ್ ಇದರ ನಿರ್ಮಾಣವನ್ನು ಪ್ರಾರಂಭಿಸಿದರು. ಇದು ಸುಮಾರು 10 ವರ್ಷಗಳಲ್ಲಿ ಪೂರ್ಣಗೊಂಡಿತು. ಇದು ಪಂಚಸ್ತರದ ಬೃಹತ್ ವಾಸ್ತುಶಿಲ್ಪ ಕೃತಿಯಾಗಿದೆ. ಸುಮಾರು 50,000ದಿಂದ 80,000 ಜನರು ಒಮ್ಮೆಗೆ ಆಸನ ತೆಗೆದುಕೊಂಡು ಆಟವಿಲ್ಲ, ಯುದ್ಧವಿಲ್ಲ, ಗ್ಲಾಡಿಯೇಟರ್ಗಳ ಘರ್ಷಣೆಯನ್ನು ಸಹ ನೋಡಬಹುದಾದ ಸ್ಥಳವಾಗಿತ್ತು. ಇಲ್ಲಿ ನಡೆದ ಸ್ಪರ್ಧೆಗಳು ಸಾಂಸ್ಕೃತಿಕ ಹಾಗೂ ರಾಜಕೀಯ ಪ್ರಭಾವ ಬೀರಿದವು. ಸಿಂಹ ಚಿರತೆ ಅರಣ್ಯದ ಸಿಂಹ ಸ್ವರೂಪ ಗ್ಲಾಡಿಯೇಟರ್ಗಳು ಹೋರಾಡಿದವರಾಗಿದ್ದರು. ಇದು ಸಾಮ್ರಾಜ್ಯಕ್ಕೆ ಶಕ್ತಿ ಪ್ರದರ್ಶನವಾಗಿತ್ತು. ಒಳಭಾಗದಲ್ಲಿ ಅನೇಕ ಸುರಂಗ ಮಾರ್ಗಗಳು, ಪ್ರವೇಶ ದ್ವಾರಗಳು, ಕೆಳಭಾಗದ ಕೊಠಡಿಗಳು ಇದ್ದವು. ಜಲ ನಿರ್ವಹಣೆ, ಕುಸಿಯದ ಬೃಹತ್ ಗಾಜಿನ ಸಾಮರ್ಥ್ಯದ ಮತ್ತು ಉನ್ನತ ಚಿಂತನೆಗಳು ಇಂದಿಗೂ ಅಚ್ಚರಿಯನ್ನುಂಟಿಸುತ್ತವೆ. ಸುತ್ತಲಿನ ಮರಳುಗಾಡು ಹಾದಿಗಳಲ್ಲಿ ಮಾಳಿಗೆಗಳಿಂದ ಪಟಪಟೆ ನಿರ್ಮಾಣೆಯ ಕೆಲಸಗಳು ನಡೆದಿದ್ದವು. ಈಗ ಕೊಲೋಸಿಯಂ ಪುರಾತನ ಅವಶೇಷವಾಗಿದ್ದು ಯುನೆಸ್ಕೋ ಪರಂಪರಾ ತಾಣವಾಗಿ ಪರಿಗಣಿಸಲ್ಪಟ್ಟಿದೆ. ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರು ಇದರ ವೈಭವವನ್ನು ನೋಡಲು ಬರುತ್ತಿದ್ದಾರೆ.